ಇಂದಿನ ಕಾಲದಲ್ಲಿ ಹಿಂದಿನಂತೆ ಯಾರು ಶ್ರಾದ್ದ ಪಕ್ಷ ಇತ್ಯಾದಿ ಹಾಗೆಯೇ ಸಾಧನೆಯನ್ನ ಮಾಡದೇ ಇರುವುದರಿಂದ ಹೆಚ್ಚಿನವರಿಗೆ ಪೂರ್ವಜರ ಅತೃಪ್ತ ಲಿಂಗ ದೇಹಗಳಿಂದ ಆಧ್ಯಾತ್ಮಿಕ ತೊಂದರೆಗಳು ಪ್ರಾರಂಭವಾಗಿವೆ. ದತ್ತನ ನಾಮ ಜಪ ಮಾಡುವುದರಿಂದ ಉನ್ನತವಾಗಿರುವ ಶಕ್ತಿಯಿಂದ ನಾಮ ಜಪ ಮಾಡುವವರ ಸುತ್ತಲೂ ಸಂರಕ್ಷಕ ಕವಚ ತಯಾರಾಗುತ್ತದೆ ಎನ್ನುವ ನಂಬಿಕೆ ಇದೆ. ದತ್ತನ ನಾಮ ಜಪದಿಂದ ಅತೃಪ್ತ ಪೂರ್ವಜರಿಗೆ ಮುಂದಿನ ಗತಿ ಸಿಗುತ್ತದೆ. ಆದ್ದರಿಂದ ವ್ಯಕ್ತಿಗೆ ಅದರಿಂದಾಗುವ ತೊಂದರೆಗಳ ಪ್ರಮಾಣವು ಕಡಿಮೆ ಆಗುತ್ತದೆ. ಯಾವುದೇ ವಿಷಯವನ್ನ ಕಾಲಾನುಸಾರ ಮಾಡಿದರೆ ಅದರಿಂದ ಹೆಚ್ಚು ಲಾಭವಾಗುತ್ತದೆ. ಅತೃಪ್ತ ಪೂರ್ವಜರಿಂದ ಯಾವುದೇ ರೀತಿಯ ತೊಂದರೆ ಇಲ್ಲದಿದ್ದಲ್ಲಿ ಮತ್ತು ಮುಂದೆ ತೊಂದರೆಗಳು ಆಗಬಾರದೆಂದು ಹಾಗೆಯೇ ಸ್ವಲ್ಪ ತೊಂದರೆ ಇದ್ದರೆ ಪ್ರತಿದಿನ 1 ರಿಂದ 2 ಗಂಟೆ ಶ್ರೀ ಗುರುದೇವ ದತ್ತ ನಾಮ ಜಪವನ್ನ ಪಠಿಸಲೇಬೇಕು. ದತ್ತ ಜಯಂತಿಯಂದು ಪೃಥ್ವಿಯ ಮೇಲೆ ದತ್ತ ತತ್ವವು ನಿತ್ಯದ ತುಲನೆಯಲ್ಲಿ 1000 ಪಟ್ಟು ಹೆಚ್ಚು ಕಾರ್ಯನಿರತವಾಗಿರುತ್ತದೆ. ದತ್ತಾರಾಧನೆ ಮಾಡುವುದರಿಂದ ಸಂತಾನ ಪ್ರಾಪ್ತಿ, ಪಿತೃಕೋಪ, ಮನೋರೋಗ, ವಿವಾಹ ಸಂಬಂಧಿತ ಸಮಸ್ಯೆಗಳು ಶೀಘ್ರವಾಗಿ ಪರಿಹಾರವಾಗುತ್ತವೆ. ದತ್ತಾತ್ರೇಯ ಸೇವೆಯನ್ನ ಕರ್ನಾಟಕದ ಗಾಣಗಾಪುರ, ಚಿಕ್ಕಮಗಳೂರಿನ ದತ್ತಕ್ಷೇತ್ರ, ಸಾಗರದ ವರದಹಳ್ಳಿ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಮಾಡುತ್ತಾರೆ. ಈ ದಿನ ಮನಪೂರ್ವಕ ದತ್ತನ ನಾಮ ಜಪಾದಿ ಉಪಾಸನೆಯನ್ನ ಮಾಡಿದರೆ ದತ್ತ ತತ್ವಗಳು ಆದಷ್ಟು ಹೆಚ್ಚು ಲಾಭವಾಗಲು ಸಹಾಯವಾಗುತ್ತದೆ. ದತ್ತನ ನಾಮ ಜಪದಿಂದ ಮೃತ್ಯು ಲೋಕದಲ್ಲಿ ಸಿಲುಕಿಕೊಂಡಿರುವ ಪೂರ್ವಜರಿಗೆ ಗತಿ ಕೂಡ ಸಿಗುತ್ತದೆ. ಮುಂದೆ ಅವರು ಅವರ ಕರ್ಮಾನುಸಾರ ಮುಂದಿನ ಲೋಕಕ್ಕೆ ಹೋಗುವುದರಿಂದ ಸಹಜವಾಗಿಯೇ ಅವರಿಂದ ನಮಗಾಗುವ ತೊಂದರೆಗಳ ಪ್ರಮಾಣ ಕೂಡ ಕಡಿಮೆಯಾಗುತ್ತಾ ಹೋಗುತ್ತದೆ. ದತ್ತಾತ್ರೇಯನೆಂದರೆ ತ್ರಿಮೂರ್ತಿಗಳ ಅಂಶ. ಋಷಿ ದಂಪತಿಗಳಾದ ಅತ್ರಿ ಹಾಗೂ ಅನಸೂಯಗೆ ತ್ರಿಮೂರ್ತಿಗಳು ತಮ್ಮನ್ನು ತಾವೇ ಅರ್ಪಿಸಿದ್ರಿಂದ ದತ್ತನೆಂದು ಕರೆಯಲ್ಪಡುತ್ತಾನೆ. ಜೀವನವನ್ನ ಯೋಗ್ಯ ರೀತಿಯಲ್ಲಿ ಸಾಗಿಸಲು ಭಕ್ತರಿಗೆ ಮಾರ್ಗದರ್ಶನ ನೀಡುವವನು ಈ ದತ್ತಾತ್ರೇಯ. ದತ್ತ ಜಯಂತಿಯನ್ನು ಪ್ರಮುಖವಾಗಿ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರಪ್ರದೇಶ, ತಮಿಳುನಾಡಲ್ಲೂ ಕೂಡ ಆಚರಿಸುತ್ತಾರೆ. ಈ ದಿನದಂದು ಭಕ್ತರು ದತ್ತಾತ್ರೇಯನಿಗೆ ವಿವಿಧ ರೀತಿಯಲ್ಲಿ ಪೂಜೆಯನ್ನ ಸಲ್ಲಿಸಿ ಆಶೀರ್ವಾದವನ್ನು ಕೂಡ ಪಡೆಯುತ್ತಾರೆ. ಬೇರೆಲ್ಲ ದಿನಗಳನ್ನ ಹೊರತುಪಡಿಸಿ ಮುಖ್ಯವಾಗಿ ಈ ದಿನದಂದು ದತ್ತಾತ್ರೇಯನನ್ನ ಪೂಜಿಸಿದರೆ ಹೆಚ್ಚಿನ ಫಲ ದೊರೆಯುತ್ತದೆ ಎನ್ನುವುದು ನಂಬಲಾಗಿದೆ. ದತ್ತ ಜಯಂತಿಯ ಮಹತ್ವ. ದತ್ತ ಜಯಂತಿಯಂದು ಪೂಜಾ ವಿಧಿಗಳನ್ನ ಮಾಡುವುದರಿಂದ ಜೀವನದ ಪ್ರತಿಯೊಂದು ಹಂತದಲ್ಲೂ ಪ್ರತಿಫಲವನ್ನ ಪಡೆಯಬಹುದು ಎಂದು ನಂಬಿಕೆ ಇದೆ. ಅಲ್ಲದೆ ದತ್ತ ಜಯಂತಿಯ ಮುನ್ನಾ ದಿನ ಮಾಡುವ ಪೂಜೆಯಿಂದ ಪೂರ್ವಜರಿಗೆ ಮುಕ್ತಿ ಹಾಗೂ ಅವರಿಂದ ಉಂಟಾಗುವ ಎಲ್ಲಾ ಸಮಸ್ಯೆಗಳು ನಿವಾರಣೆ ಆಗುತ್ತವೆ. ದತ್ತ ಜಯಂತಿಯಂದು ಮಾಡುವ ಪೂಜೆಯು ಜೀವನದಲ್ಲಿ ಹೊಸ ಉತ್ಸಾಹ ಮತ್ತು ಸಮೃದ್ಧಿಯನ್ನ ನೀಡುತ್ತದೆ. ದತ್ತ ಜಯಂತಿಯ ಪೂಜಾ ವಿಧಿ ವಿಧಾನ. ದತ್ತ ಜಯಂತಿಯಂದು ಪ್ರಾತಃ ಕಾಲದಲ್ಲಿ ಬೇಗನೆ ಸ್ನಾನಾದಿಗಳನ್ನ ಮುಗಿಸಿ ಶುಚಿಯಾದ ಮನೆಯಲ್ಲಿ ಕಲಶವನ್ನ ಸ್ಥಾಪಿಸಿ ಅದಕ್ಕೆ ದತ್ತ ಮಂತ್ರದಿಂದ ಪೂಜೆ ಮಾಡುತ್ತಾರೆ. ಕೇಸರಿ ಅಂದ್ರೆ ಇದು ತ್ಯಾಗದ ಬಣ್ಣ. ಈ ಬಣ್ಣದ ದಾರವನ್ನ ಮನೆಯವರಿಗೆಲ್ಲ ಹಾಗೂ ತಮ್ಮ ಆಪ್ತರಿಗೆಲ್ಲ ಪರಸ್ಪರ ಅನ್ಯೋನ್ಯತೆಯಿಂದ ಕಟ್ಟಿಕೊಂಡು ಪ್ರಸಾದವನ್ನ ಸ್ವೀಕರಿಸುತ್ತಾರೆ. ಹಾಗೆಯೇ ಈ ದಿನದಂದು ಶ್ರೀ ಗುರು ಚರಿತ್ರೆಯ ಪಾರಾಯಣವನ್ನು ಎಷ್ಟು ಸಾಧ್ಯವೋ ಅಷ್ಟು ಮಾಡುತ್ತಾರೆ. ಸಾತ್ವಿಕ ವ್ಯಕ್ತಿಗಳ ಉತ್ತಮರಿಗೆ ಸಾಧ್ಯವಾದ ಮಟ್ಟಿಗೆ ದಾನ ಮಾಡಿ ಅಹಂಕಾರವನ್ನ ಬಿಟ್ಟು ಏಕತಾ ಮನೋಭಾವ ಸಾರುವುದೇ ಈ ದತ್ತಾವತಾರದ ಮಹಿಮೆ ಹಾಗೂ ಈ ದತ್ತ ಜಯಂತಿಯ ಮಹಿಮೆಯಾಗಿದೆ ಹಾಗೂ ಈ ದತ್ತ ಜಯಂತಿಯ ಮಹತ್ವ ಆಗಿದೆ. ಆತ್ಮ ಹಾಗೂ ಮನಸ್ಸಿನ ಶುದ್ಧೀಕರಣ ಧ್ಯಾನಕ್ಕಾಗಿ ಓಂ ಶ್ರೀ ಗುರುದತ್ತ ಮತ್ತು ಶ್ರೀ ಗುರುದತ್ತಾತ್ರೇಯ ನಮಃ ಎನ್ನುವ ಮಂತ್ರವನ್ನ ಪಠಿಸಬೇಕಾಗುತ್ತದೆ. ಅಷ್ಟಕ್ಕೂ ಈ ದತ್ತಾತ್ರೇಯ ಯಾರು ಅನ್ನುವುದು ಹಲವಾರು ಜನರಿಗೆ ಗೊತ್ತಿರದ ವಿಷಯ. ಅನಸೂಯ ಮತ್ತು ಅತ್ರಿ ಮಹರ್ಷಿಗಳ ಮಗನೇ ಈ ದತ್ತ. ಅತ್ರಿಯ ಮಗನಾಗಿದ್ದರಿಂದ ದತ್ತಾತ್ರೇಯ ಎಂಬ ಅಭಿಧಾನವಿದೆ. ಅನಸೂಯ ದೇವಿ ಅತ್ಯಂತ ಸಾಧ್ವಿ ಮಹಿಳೆ. ದೇವ ಭಕ್ತರಾದ ಇವರನ್ನ ಪರೀಕ್ಷಿಸುವ ಸಲುವಾಗಿ ತ್ರಿಮೂರ್ತಿಗಳ ಪತ್ನಿಯರಾದ ಸರಸ್ವತಿ, ಲಕ್ಷ್ಮಿ, ಪಾರ್ವತಿಯರು ತ್ರಿಮೂರ್ತಿಗಳಲ್ಲಿ ಪ್ರಾರ್ಥಿಸುತ್ತಾರೆ. ಅವರ ಭಕ್ತಿಗೆ ಮಣಿದು ಬ್ರಹ್ಮ, ವಿಷ್ಣು, ಮಹೇಶ್ವರರು ಅತ್ಯಂತ ದಾನಶೀಲರಾದ ಈ ಮಹರ್ಷಿಗಳ ಆಶ್ರಮಕ್ಕೆ ಬರುತ್ತಾರೆ. ಈ ದಂಪತಿಗಳು ಒಂದು ಸಂಪ್ರದಾಯವನ್ನ ಬೆಳೆಸಿಕೊಂಡಿದ್ದರು. ಯಾಚಕರಾಗಿ ಬಂದವರನ್ನ ಬರಿಗೈಯಲ್ಲಿ ಹಿಂದಿರುಗಿಸಬಾರದೆನ್ನುವುದು ಅವರ ಧ್ಯೇಯವಾಗಿತ್ತು. ಅಂತೆಯೇ ನಿಜರೂಪ ಮರೆಸಿ ತ್ರಿಮೂರ್ತಿಗಳು ಅತ್ರಿ ಅನಸೂಯ ದಂಪತಿಗಳ ಬಳಿ ಬಂದು ಪಾಪ ನಿವಾರಣೆಗಾಗಿ ಪತಿವ್ರತೆಯಾದ ಅನಸೂಯ ತಾವು ಎದೆ ಹಾಲು ಉಣಿಸಬೇಕೆಂದು ಕೇಳುತ್ತಾರೆ.
ತನ್ನ ತಪೋಬಲದಿಂದ ನಿಜಾಂಶವನ್ನ ಅರಿತಂತಹ ಈ ದಂಪತಿಗಳು ಒಂದಿನಿತು ಯೋಚಿಸದೆ ಒಪ್ಪಿಗೆಯನ್ನ ನೀಡುತ್ತಾರೆ. ಹಾಗೆಯೇ ತಮ್ಮ ಅನುಷ್ಠಾನ ಬಲದಿಂದ ತಪೋಜಲವನ್ನ ಪ್ರೋಕ್ಷಿಸಿ ಬ್ರಹ್ಮ ವಿಷ್ಣು ಮಹೇಶ್ವರನ್ನ ಮಕ್ಕಳನ್ನಾಗಿ ಮಾಡಿ ತಾಯಿ ಅನಸೂಯ ಅವರಿಗೆ ಎದೆ ಹಾಲನ್ನ ಉಣಿಸುತ್ತಾರೆ. ಕಾಲಾನುಸಾರ ತಮ್ಮ ತಪ್ಪಿನ ಅರಿವಾದ ತ್ರಿಮೂರ್ತಿಯ ಪತ್ನಿಯರು ತಾಯಿ ಅನಸೂಯ ಬಳಿ ಕ್ಷಮೆ ಯಾಚಿಸುತ್ತಾರೆ. ಆಮೇಲೆ ತ್ರಿಮೂರ್ತಿಗಳು ದತ್ತಾವತಾರದ ಉದ್ದೇಶವನ್ನ ವಿವರಿಸಿ ಅವರಿಗೆ ಒಂದು ಮಗುವನ್ನ ಕಲ್ಪಿಸುತ್ತಾರೆ. ಆ ಮಗುವೇ ದತ್ತಾತ್ರೇಯ. ಹೀಗೆ ಅವತಾರವಾದ ದತ್ತಾವತಾರ ಇದು ಅತ್ಯಂತ ಮಹತ್ವವಾದ ಸ್ಥಾನವನ್ನ ಮತ್ತು ಜನರಿಗೆ ಉಪಯೋಗವನ್ನ ನೀಡುತ್ತಿದೆ. ಇಲ್ಲಿ ತ್ರಿಮೂರ್ತಿಗಳು ಒಂದಾಗಿದ್ದಾರೆ ಅಂದ್ರೆ ಮನುಷ್ಯನ ತನ್ನ ಕಾಯ ವಾಚ ಮನಸ ಈ ಮೂರು ತ್ರಿಕರಣಗಳನ್ನ ಏಕಮುಖವಾಗಿಸಿ ಧರ್ಮ ಕಾರ್ಯ ಮಾಡಿದರೆ ಮಾತ್ರ ಸಫಲತೆ ಸಾಧ್ಯ. ಇದು ಕೇವಲ ಧರ್ಮ ಮಾತ್ರವಲ್ಲ, ಅಭ್ಯಾಸ, ಸಾಧನೆ, ಕರ್ತವ್ಯ ಇತ್ಯಾದಿ ಎಲ್ಲ ಕಾರ್ಯಗಳಲ್ಲೂ ಮಾನವನು ಏಕಮುಖವಾಗಿಲ್ಲದಿದ್ದರೆ ಕಾರ್ಯದ ಸಾಫಲ್ಯ ಪೂರ್ಣವಾಗುವುದಿಲ್ಲ ಎನ್ನುವುದು ಈ ಅವತಾರ ಸಾರುತ್ತದೆ. ಹಾಗೆಯೇ ದತ್ತ ಎಂಬ ಪದದ ಅರ್ಥವೇ ಕೊಡುವುದು ಎಂದರ್ಥ, ಅಂದ್ರೆ ದಾನ ನೀಡುವುದು ಎಂದರ್ಥ. ಅಂದ್ರೆ ನಾವು ಜೀವನದಲ್ಲಿ ಸ್ವಾರ್ಥಿಗಳಾಗದೆ ಪರರ ಕಷ್ಟಗಳಿಗೆ ಸ್ಪಂದಿಸುತ್ತಾ ಮತ್ತು ನಮ್ಮ ಆತ್ಮೋದ್ಧಾರಕ್ಕಾಗಿ ಭಗವಂತನ ದರ್ಪಣ ಭಾವದಿಂದ ಕಾರ್ಯವನ್ನ, ಕೆಲಸವನ್ನ, ಜೀವನವನ್ನ ಮಾಡಬೇಕು. ನಮ್ಮ ಸಾರ್ಥಕ ಕಡಿಮೆ ಆದರೆ ಆನಂದ ತನ್ನಂತಾನೆ ಉದಯವಾಗುತ್ತದೆ. ಅಂತಹ ತ್ಯಾಗವನ್ನ ಈ ದತ್ತಾವತಾರ ಸಾರುತ್ತದೆ. ಈ ಕಾರಣದಿಂದಲೇ ಗಾಣಗಾಪುರದಲ್ಲಿ ಪ್ರತಿಯೊಬ್ಬರು ಯಾಚಿಸಿ ಭಕ್ಷಿಸುತ್ತಾರೆ. ಕಾರಣವೇನೆಂದರೆ ಯಾಚಿಸುವುದರಿಂದ ಅಹಂಕಾರ ತನ್ನಂತಾನೆ ಕಡಿಮೆ ಆಗುತ್ತದೆ. ಮನುಷ್ಯನಲ್ಲಿ ಅಹಂಕಾರ ನಾಶವಾದರೆ ಇನ್ನೇನು ಬೇಕು ಹೇಳಿ, ಅದು ಎಲ್ಲಾ ಸಾಧನೆಗೂ ದಾರಿ ಮಾಡಿಕೊಡುತ್ತದೆ ಹಾಗೂ ನಾಂದಿ ಹಾಡುತ್ತದೆ. ಈ ಕ್ಷೇತ್ರದ ಇನ್ನೊಂದು ವಿಶೇಷತೆ ಏನೆಂದರೆ ಭಕ್ತರ ಜೊತೆಗೆ ಭೂತ ಪ್ರೇತ ಪೀಡಿತರು ಇಲ್ಲಿಗೆ ಆಗಮಿಸುತ್ತಾರೆ. ನೋಡಲು ತುಸು ಭಯಾನಕ ಕಾಣುವ ಈ ದೃಶ್ಯವಂತೂ ಸಾಮಾನ್ಯ ಭಕ್ತರ ಎದೆ ಝಲ್ಲನಿಸುತ್ತದೆ. ಕೈಯೆತ್ತಿ ಮುಗಿಯುತ್ತಲೇ ಒಳ ಪ್ರವೇಶಿಸುವ ಭಕ್ತರ ದಂಡು, ದರ್ಶನ ಪಡೆಯುತ್ತಲೇ ಭಾವಕರಾಗುವ ಭಕ್ತಗಣ. ಇನ್ನೊಂದೆಡೆ ತೂಗಿದ ತೊಟ್ಟಿಲಿಗೆ ಹೂ ಎಸೆದು ಸಂಭ್ರಮಿಸುವ ಜನರು, ಭೂತ ಪ್ರೇತ ಉಚ್ಚಾಟನೆಯ ಅಚ್ಚರಿ. ಹೀಗಾಗಿ ಸದಾ ಭಕ್ತರಿಂದ ಗಿಜಿಗಿಡುವ ಈ ದೇಗುಲಕ್ಕೆ ಇಷ್ಟಾರ್ಥ ಈಡೇರಿಸುವ ಪುಣ್ಯ ತಾಣ ಅನ್ನೋದು ಪ್ರತೀತಿ ಇದೆ. ಹೀಗಾಗಿಯೇ ನೋಡಿ, ಕರ್ನಾಟಕವಲ್ಲದೆ ದೇಶಾದ್ಯಂತ ಬೇರೆ ಬೇರೆ ರಾಜ್ಯಗಳಿಂದ ಮತ್ತು ಪರದೇಶಗಳಿಂದಲೂ ಕೂಡ ಇಲ್ಲಿ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ. ಅಷ್ಟೇ ಅಲ್ಲ, ದತ್ತಾತ್ರೇಯ ಸ್ವಾಮಿಗೆ ವರ್ಷಕ್ಕೆ 2 ಬಾರಿ ಉತ್ಸವ ಕೂಡ ಇಲ್ಲಿ ನಡೆಯುತ್ತದೆ. ದತ್ತಾತ್ರೇಯ ಜನ್ಮದಿನ ಒಮ್ಮೆ ಉತ್ಸವ ನಡೆದರೆ ಮತ್ತೊಮ್ಮೆ ಜಾತ್ರಾ ಮಹೋತ್ಸವ ಸಮಯದಲ್ಲಿ ರಥೋತ್ಸವ ನಡೆಯುತ್ತದೆ. ಜಯಂತಿಯ ಉತ್ಸವ ದಿನವಂತೂ ಸರ್ವಾಲಂಕಾರ ಭೂಷಿತ ತೊಟ್ಟಿಲು ತೂಗಿ ಬಿಡಲಾಗುತ್ತದೆ. ಈ ದೇವಸ್ಥಾನದ ಇತಿಹಾಸ ಹಿಡಿದು ಹೊರಟರೆ 100 ವರ್ಷಗಳ ಹಿಂದೆ ಹೋಗಬೇಕಾಗುತ್ತದೆ. ಆ ಕಾಲಕ್ಕೆ ಗಾಣಗಾಪುರಕ್ಕೆ ಆಗಮಿಸಿದ್ದ ದತ್ತಾತ್ರೇಯರು ಈಗಲೂ ಪಾದುಕೆಯಲ್ಲಿ ಗುಪ್ತವಾಗಿದ್ದಾರೆ ಅನ್ನುವ ನಂಬಿಕೆ ಇದೆ. ಹೀಗಾಗಿಯೇ ಈ ಮಂದಿರದಲ್ಲಿ ಪಾದುಕೆ ಪೂಜೆಗೆ ಎಲ್ಲಿಲ್ಲದ ಮಹತ್ವ. ದತ್ತ ಪಾದುಕೆ ದರ್ಶನಕ್ಕಾಗಿಯೇ ದೇಶದ ಮೂಲೆ ಮೂಲೆಗಳಿಂದ ಜನಸಾಗರ ಹರಿದು ಬರುತ್ತದೆ. ಎತ್ತರದಲ್ಲಿರುವ ಆ ತೊಟ್ಟಲಿಗೆ ಕ್ಷೇತ್ರಕ್ಕೆ ಬಂದ ಭಕ್ತರು ಹೂಮಳೆಯನ್ನ ಎಸೆದು ಸಂಭ್ರಮಿಸುತ್ತಾರೆ. ಹೀಗೆ ಮಾಡುವುದರಿಂದ ಮಕ್ಕಳಾಗುತ್ತವೆ ಅನ್ನುವ ನಂಬಿಕೆ ಇದೆ. ಇನ್ನು ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಪಡೆದಿರುವ ಈ ಶ್ರೀ ದತ್ತ ಕ್ಷೇತ್ರದಲ್ಲಿ ಬಾಲದತ್ತ ಮಗುವಿಗೆ ಕಾಕಡ ಆರತಿ, ಮಹಾನ್ಯಾಸ, ಹಾಲಿನ ಅಭಿಷೇಕ ಸೇರಿದಂತೆ ವಿಶೇಷ ಪೂಜಾ ಕಾರ್ಯಕ್ರಮಗಳು ಸದಾ ಕಾಲ ಇಲ್ಲಿ ನಡೆಯುತ್ತಾನೆ ಇರುತ್ತವೆ. ಈ ದೇವಸ್ಥಾನದಲ್ಲಿರುವ ನಿರ್ಗುಣ ಪಾದುಕೆಗಳಿಗೆ ಪಾದ ಪೂಜೆ ಮತ್ತು ಮಹಾಮಂಗಳಾರತಿ ನಡೆಯುತ್ತದೆ. ಅನ್ನ ಸಂತರ್ಪಣೆ, ಪಲ್ಲಕ್ಕಿ ಸೇವೆ ಮತ್ತು ರಥೋತ್ಸವ ಅಭಿಷೇಕ ಕಾರ್ಯಕ್ರಮದಲ್ಲಿ ಶ್ರದ್ಧಾ ಭಕ್ತಿಯಿಂದ 100 ಭಕ್ತರು ಪಾಲ್ಗೊಳ್ಳುತ್ತಾರೆ. ಇನ್ನು ಚಿಕ್ಕಮಗಳೂರಿನ ಸುಂದರ ಪ್ರಕೃತಿಯ ಮಧ್ಯೆ ದತ್ತಾತ್ರೇಯ ಪಾದುಕೆಗಳ ದರ್ಶನ ಪಡೆಯುವುದೇ ಪುಣ್ಯ ಅನ್ನುತ್ತಾರೆ ಭಕ್ತರು. ಹೀಗಾಗಿ ಪ್ರತಿ ವರ್ಷವೂ ದತ್ತ ಪೀಠಕ್ಕೆ ದತ್ತ ಜಯಂತಿಯಂದು ಲಕ್ಷಾಂತರ ಜನರು ಭೇಟಿ ನೀಡಿ ಪ್ರಕೃತಿಯ ಜೊತೆ ದತ್ತಾತ್ರೇಯ ಸ್ವಾಮಿಯ ದರ್ಶನವನ್ನು ಕೂಡ ಪಡೆಯುತ್ತಾರೆ. ಈ ಪ್ರಕೃತಿಯ ತವರಿನಲ್ಲಿ ಗುರು ದತ್ತಾತ್ರೇಯ ಸ್ವಾಮಿಯ ಜೊತೆ ಮಾತೆ ಅನಸೂಯ ದೇವಿಯು ನೆಲೆಸಿದ್ದಾಳೆ ಎನ್ನುವುದು ದತ್ತ ಭಕ್ತರ ನಂಬಿಕೆಯಾಗಿದೆ. ಈ ಮಣ್ಣು ಅತ್ರಿ ಮುನಿಗಳು ಬದುಕಿ ಬಾಳಿದ್ದ ಪುಣ್ಯಭೂಮಿ. ಅತ್ರಿ ಭೂಮಿಗಳು ತಪಸ್ಸು ಮಾಡಿ ಶಿಷ್ಯರಿಗೆ ಪಾಠ ಮಾಡಿದ, ಭಕ್ತರಿಗೆ ಅನುಗ್ರಹಿಸಿದ ತಪೋಭೂಮಿ. ಈ ಎಲ್ಲ ಅಂಶಗಳು ಕೂಡ ಶ್ರೀ ದತ್ತ ಭಾಗವತದಲ್ಲಿ ಉಲ್ಲೇಖ ಇದೆ. ದತ್ತಪೀಠಕ್ಕೆ ತಲೆಮಾರುಗಳಿಂದ ನಡೆದುಕೊಳ್ಳುತ್ತಿರುವ ಭಕ್ತ ಗಣವಿದೆ. ಇತಿಹಾಸದಲ್ಲಿ ರಾಜ ಮಹಾರಾಜರು, ಮಠ ಮಂದಿರಗಳು ಇಲ್ಲಿಗೆ ಭಕ್ತಿ ಸಮರ್ಪಣೆ ಮಾಡಿಸುತ್ತಾರೆ. ಕೆಳದಿ ಚೆನ್ನಮ್ಮ ಇಲ್ಲಿ ಯಾತ್ರಿ ನಿವಾಸವನ್ನ ಕಟ್ಟಿಸಿದ್ದಳು. ಆನೆಗುಂದಿ ಅರಸರು 20 ಗ್ರಾಮಗಳನ್ನ ದತ್ತಪೀಠಕ್ಕೆ ಕೊಡುಗೆಯಾಗಿ ನೀಡಿದ್ದರು. ಮೈಸೂರು ಅರಸರು
ಪೀಠಕ್ಕೆ ಸಾವಿರಾರು ಎಕರೆ ಭೂಮಿಯನ್ನ ದಾನ ನೀಡಿದ್ದರು. ಅಷ್ಟೇ ಅಲ್ಲದೆ ದತ್ತಾತ್ರೇಯರಿಗೆ ನಿತ್ಯ ಪೂಜಾ ಕಾರ್ಯಕ್ರಮಗಳಿಗೆ ಯಾವುದೇ ತೊಂದರೆ ಆಗದಂತೆ ಎಲ್ಲಾ ಸೌಲಭ್ಯವನ್ನ ಇಲ್ಲಿ ಕಲ್ಪಿಸಿದ್ದರು. ಮೈಸೂರು ಅರಸರು ಸಾವಿರಾರು ಎಕರೆಯನ್ನ ಇನಾಮ್ ನೀಡಿದ ಪರಿಣಾಮ ಅಂದಿನಿಂದ ಈ ಧಾರ್ಮಿಕ ಕ್ಷೇತ್ರವನ್ನ ಇನಾಮ್ ದತ್ತಾತ್ರೇಯ ಪೀಠ ಎಂದೇ ಪ್ರಸಿದ್ಧಿಯಾಗಿದೆ. ಸ್ನೇಹಿತರೆ, ದತ್ತ ಜಯಂತಿಯಂದು ಗಾಣಗಾಪುರದ ದೇವಸ್ಥಾನಕ್ಕೆ ಅಥವಾ ಚಿಕ್ಕಮಗಳೂರಿನ ದತ್ತಪೀಠಕ್ಕೆ ತಪ್ಪದೆ ಭೇಟಿ ಕೊಟ್ಟು ನಿಮ್ಮೆಲ್ಲ ತೊಂದರೆಗಳಿಗೆ ಪರಿಹಾರವನ್ನ ಪಡೆದುಕೊಳ್ಳಿ. ನಿಜಕ್ಕೂ ನೀವು ದತ್ತಾತ್ರೇಯ ಭಕ್ತರಾಗಿದ್ದರೆ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ದತ್ತಾತ್ರೇಯ ಎಂದು ಬರೆಯಿರಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.